ಸಮಯ. ಅವರು ಕೇಳಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿ ಕುಣಿಯಲಿಕ್ಕೆ ಹೆಣ್ಣು ತರಿಸಿ ಕಂಠ ಪೂರ್ತಿ ಹೆಣ್ಣ ಬಿಡಿಸಿ ಅವರು ಮಾಡಿರುವ ಅನ್ಯಾಯ ಅತ್ಯಾಚಾರಗಳನ್ನು ಅವರ ಬಾಯಿಂದಲೇ ಮಾತನಾಡಿಸಿ ಇದೇ ಮೊಬೈಲ್ನಲ್ಲಿ ದೃಷ್ಟಿಗಟ್ಟುತ್ತೇನೆ. ಓಹೋ, ಗ್ಯಾನ್ ಸಮೇತ ಈ ಕಡೆಗೆ ಬರುತ್ತಿದ್ದಾರೆ. ಬರಲಿ ಬರಲಿ. ಕುಪ್ಪಸಿ ಮಜಾ ಮಾಡಿ ಹೋಗೋಬಾರು. ಅಷ್ಟೇ ಪಾತ್ರದ ಹಿಡಿದು ಅಮೃತ ಪಾತ್ರ ಬರ್ತೈತಿ ಬಾರ. ಹೌದು ಗೌರಿ, ನಮ್ಮ ವಿದೇಶಿ ಗುಪ್ತವಾಗಿ ಬಂದು ಹೋಗಲಿಕ್ಕೆ ಸರಿಯಾದ ಪ್ಲೇಸ್ ಇದೆ. ಹೌದು ಗೌರಿ, ನಮಗೆ ಮೆಚ್ಚಿದ ಹಕ್ಕಿಗಳನ್ನು ಇಲ್ಲಿಗೆ ಕರೆತರಿಸಿ ಅವುಗಳ ರೆಕ್ಕೆ ಕತ್ತರಿಸಿ ಹಾಕಲಕ್ಕೆ ಅವುಗಳ ಜೀವ ಮುಗಿಸಕ್ಕೆ ಹೇಳಿ ಮಾಡಿಸಿದ ಜನವಾಗಿದೆ. ವೆರಿ ಗುಡ್. ಹೋಗ್ತು ಈ ಪ್ರಕಾಶ ಗೌಡನ ವರ್ಚಸ್ಸು ಬೇಕಂತಲ್ಲ ನನ್ನ ಸಾಧನೆ ಮುಂದುವರೆದಿದೆ. ಇಷ್ಟೆಲ್ಲ ನಾನು ಪ್ರಭಾವಿಯಾಗಿ ನಡೆದು ಈ ಸಲ ಚುನಾವಣೆಯಲ್ಲಿ ಗೆದ್ದರೆ ಚುನಾವಣೆ ರಾಜ್ಯದ ಮಂತ್ರಿ ಆಗೋದು ಖಂಡಿತ. ಮಾಡಿದ ಸಹಾಯ ನನಗೆ ಖುಷಿ ತಂದಿದೆ. ಸುಡೇ ಚಂಬಲಿಂಗ ಅಯ್ಯಪ್ಪ ತಮ್ಮ ಅದು ಏನಂತ ಸಟ್ನ ಹೇಳಿ ಚಟ್ನ ಆರ್ಡರ್ ಮಾಡಿಸ್ಬಿಡ್ತೀನಿ. ಏನೇನು ಬೇಕು ಎಲ್ಲನೂ ಆರ್ಡರ್ ಮಾಡಿಬಿಡ. ಯಾರಿಗಪ್ಪ ಬಾರುಗಳ ಹೊರಬರಿ. ನಮಸ್ಕಾರ ಅವರಿಗೆ, ಕುಳಿತುಕೊಳ್ಳಿ. ನೀನೇನಪ್ಪ ಈ ಬಾರ್ ಮಾಲೀಕ? ಅಲ್ಲ, ಸಪ್ಲೈಯರ್ ಮಾಲಕರು ಬೆಂಗಳೂರಿಗೆ ಹೋಗ್ಯಾರ. ಶೆಟ್ರೆ, ಏನು ಇವನು ಮಾಡಿ ಇವನು ಕೂದಲ ಇವನು ಮೀಸೆ ಅವ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ವ್ಯಕ್ತಿ ಹೋಗ್ಲಾ ಬರ್ಲಾ ಬಿಟ್ಟಿದ ತಿಂದ ಬಾಣ್ ಸಿಂಗ್ ಭೀಮನ ಬರ್ಲತ್ತಿ ಇವನ ದೇಹ. ಕೋಟಿನ ದಣಿಯರು ಹೇಳಿದಂಗ ಬಕಾಸುರ ಕೀಚಕನನ್ನು ನುಂಗಲು ಬೆಳೆದೈತಿ ಈ ದೇಹ. ಅಂತೂ ನನ್ನ ಮ್ಯಾಲ ನಿಮ್ಮ ಪ್ರೀತಿ ಉಚ್ಚಿ ಬಂದೈತಿ ಅಂದಂಗಾತು. ತಮಗೇನು ಬೇಕು ಆರ್ಡರ್ ಮಾಡಿ. ಶೆಟ್ರೆ, ಮೊದಲು ಕೇಳಿ ಗೌಡ್ರು ಕೇಳಿ ಮೊದಲು ಕೆಲಸ ಆರ್ಡರ್ ಮಾಡಿ. ಎಲ್ಲರಿಗೂ ಒಂದೊಂದು ಬೀಗ ಮಿಸ್ಕಿ ಕೊಡು. ಚಿಕನ್ ಜೊತೆ ಕಿಂಗ್ ಸಿಗಲೇಬಿದ್ದು. ಓಕೆ,
ಮೇಧಾವಿಗಳು ಅಥವಾ ಪ್ರಚಂಡರು. ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿ ಈ ಕೆಲಸ ಬಿಟ್ಟು ನಿಮ್ಮ ಗ್ಯಾಂಗ್ ಸೇರಬೇಕೆನ್ನುವ ಹುಮ್ಮಸ್ಸು ಬಂದಿದೆ. ನಮ್ಮ ಶಕ್ತಿ ವ್ಯಕ್ತಿಗೆ ಸಾಕ್ಷಾತ್ ಹಿಡಿಯುವ ಯಾವೀನ ಏವೇನ ಅವನ್ ನೋಡಿದ್ರೆ ಗೊತ್ತಾಗುದಿಲ್ಲ. ನಮ್ಮ ಗೌರ ಕೀರ್ತಿಗೆ ಮೆಚ್ಕೊಂಡು ನಮ್ಮ ಗೌರ ದರ್ಪ ಕೇಳೋದನ ನಮ್ ಗೌರ್ ದರ್ಪ ದೌರ್ಜನ್ಯ ವರ್ಚಸ್ ಎಂತವೈತೆ. ಅವ್ರ ಹೆಸರು ಕೇಳಿ ಸಾಕು ಇಡೀ ಊರಿಗೂರೇ ಗಡಗಡ ನಡುಗುತ್ತದೆ. ನಾಳೆ MLA, ನಾಡದ್ದು ಈ ರಾಜ್ಯದ ಮುಖ್ಯಮಂತ್ರಿ. ಮಹಾನ್ ಗೌಡರಿಗೆ ನಮಸ್ಕಾರ. ನಿಮ್ಮ ಶೌರ್ಯ ಸಾಹಸ ಕೇಳಿದರೆ ನನಗೆ ತುಂಬಾ ಆನಂದ ಆಗುತ್ತೈತಿ. ಆ ನಿಮ್ಮ ಸಾಹಸವನ್ನು ನಿಮ್ಮ ಬಾಯಿಂದಾನೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಹೇಳಿ ಗೌಡ್ರೆ. ಏ ಬಚ್ಚ, ಈ ನನ್ನ ಸ್ವಲ್ಪ ಸಾಮ್ರಾಜ್ಯದ ನಾಡಿನಲ್ಲಿ ನನ್ನ ದರ್ಪ ಕೇಳಿ ಎದರಿ ಸಾಯಬೇಡ ಮರೆ. ನೋಡಿರುವುದು ಈ ನಾಡಿನಲ್ಲಿ ಮಾಡಿದ್ದು 31 ಕೊಲೆ. ಈ ಶಬ್ದ ಕೇಳಿ ನನಗೆ ತುಂಬಾ ಗಾಬರಿಯಾಯಿತು. ಏ ಮಗ, ಬರೀ ಹೇಳಿದಕ್ಕೆ ಹೆದರಿ ಸಾಯಬೇಡ. ಗಟ್ಟಿಯಾಗಿ ನಿಂತು ಇನ್ನು ಮುಂದಿನ ಕೇಳ. ಓ 31 ಕೊಲೆಯ ಜೊತೆಗೆ ವಿದೇಶಿ ಕಂಪನಿಗಳಿಗೆ 3 ರತ್ನದ ಕಳ್ಳ ವ್ಯವಹಾರ ನಡೆಸಿ ನಮ್ಮ ನಾಡಿನ ಹಣದಂತವನ್ನು ವಿದೇಶಕ್ಕೆ ಸಾಗಿಸುವನು ನಾನು. ಅಬ್ಬಾ, ತುಂಬಾ ಸಾಹಸಿಗಳು ನೀವು. ಈ ಎಲ್ಲ ಇವರ ಸಾಹಸಕ್ಕೆ ಪ್ಲಾನ್ ಮಾಡಿ ಇವರ ಕೃತಿಗೆ ಮುನ್ನಡೆ ಬರೆದವನೇ ನಾನು. ಇವರಿಗೆ ಬೇಕೆಂದಾಗ ಬೇಡಿದ ಹಣ್ಣನ್ನು ಹೊತ್ತು ತಂದು ಇವರ ಸುಖ ತೀರಿದ ನಂತರ ಆ ಹಣ್ಣನ್ನು ಕಸಾಯಿ ಕೋಣೆಗೆ ಕಳಿಸಿದವರು ನಾನು. ಗೌಡರ ಫ್ಯಾಕ್ಟರಿ ಏರಿದೆ. ಕೆಲಸಕ್ಕೆ ಬರುವ ಅನೇಕ ಹುಡುಗಿಯರ ವೇಷದಂಡೆಗೆ ಬಾಂಬೆಗೆ ಕೈಗೆ ಸಾಕಷ್ಟು ಹಣ ಸಂಗ್ರಹಿಸಿದವರು ನಾನು. 1500 ಮಾಂಗಲ್ಯ ತೆಗೆದು ಅವರ ಗಂಡನ ನಮ್ಮ ಗೌಡರ ಹೆಸರಿಗೆ ಮಾಡಿದವನು ನಾನು. ಬೇಕು ಸಾಕು ನಮ್ಮಲ್ಲಿ ಸಾಕ. ನಿಮ್ಮ ಪೌರುಷವನ್ನು ಕೇಳುತ್ತಾ ಹೋದಂತೆಲ್ಲ ನನಗಿನ್ನೂ ಕೇಳಬೇಕು ಅಂತ ಅನಿಸ್ತಾ ಇದೆ. ಆದರೆ ಆ 31 ಕೊಲೆಯಲ್ಲಿ ಬರೀ ಆಡು ಮಕ್ಕಳು ಅಥವಾ ನಾಡಾಳು ದೊರೆಗಳು? ಏ ಹುಚ್ಚ, ಶಿಶು ಮಕ್ಕಳನ್ನು ಕೊಂದು ನಾನು ಶಿಶು ಹತ್ಯೆಗೆ ಗುರಿಯಾಗಲಿ. ಚಿತ್ತದಿಂದ ಕೇಳುವ ಕಚ್ಚಾ ಸಪ್ಲೈಯರ್. ಕೇಳ್ತೀನಿ. ಈ ನೋಡಿಗೆ ದೊರೆ ಎನಿಸಿಕೊಂಡು ಗೃಹ ಮಂತ್ರಿಯಾಗಿ ಬೆಳೆದ ಓ ರೋಮಾನನ್ನು ಕೊಂದವನು ನಾನೇ. ಮಹಾಪತಿವ್ರತೆ ಎಂದು ಸ್ವಚ್ಛದಿಂದ ನನ್ನನ್ನು ಕೊಲ್ಲಿಸಲು ತನ್ನ ತಮ್ಮಂದಿರಿಬ್ಬರನ್ನು ಸೃಷ್ಟಿಗಡೆಯಲ್ಲಿ ಬೆಳೆಸಿದ ಓ ಮಂತ್ರಿಯ ಮಗಳನ್ನು ಕೊಂದವನು ನಾನೇ. ಅವನೊಬ್ಬ ಉಡಾಳ ಗಯನನ್ನು ಕಟ್ಟಿಕೊಂಡು ತನ್ನ ಮಗಳಾದ ಭವಾನಿಯನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿ ತನ್ನ ಹೆಸರಿನಲ್ಲಿ ಬಾಬಾ ನಗರವನ್ನು ನಿರ್ಮಿಸಿದ ಓ ಬಾಬಾಗಳನ್ನು ಕೊಂದವನು ನಾನೇ. ಕೇಳಲಾರೆ ಈ ಬಿರುನುಡಿಗಳನ್ನು. ನನ್ನವರನ್ನು ಕೊಂದ ಸೀಡಿನಲ್ಲಿ ಇವನನ್ನು ಈಗಲೇ ಹೆಚ್ಚಿಸಿ ಕೊಂದು ಬಿಡಲೆ. ಏನು ಮಾಡಲಿ, ಕೋಪ ಕೆರಳುತ್ತಿದೆ. ಆದರೆ ನಾಳೆಗೆ ಮತ ಏಕೆ ಇರುವುದರಿಂದ ಹೇಗಾದರೂ ಮಾಡಿ ಇವತ್ತೊಂದು ದಿನ ಸಮಾಧಾನ ಮಾಡಿಕೊಳ್ಳುವೆ. ಯಾಕೆ ತಮ್ಮ ನನ್ನ ಈ ದೊಡ್ಡಪಟ್ಟಿಯಲ್ಲಿ ಎದರಿ ಹೌವಾರಿ ನಿಂತೆಯ? ಯಾಕೆ ಮೌನವಾಗಿ ನಿಂತೆಯಲ್ಲ? ನೀವು ಹೇಳಿದ್ದು ಕೇಳಿ ನನಗೆ ಮಾತೇ ಬರದಂತಾಯಿತು. ಹಾಗಾದರೆ ಬಿಲ್ ಎಷ್ಟೊಂದು ಹೇಳಿಬಿಡು. 7200 ರೂಪಾಯಿ. ತೆಗೆದುಕೊಳ್ಳಿ. ಬಿಸಿ ಬಾಂಡ್ ಭೀಮಪ್ಪ, ನಾವೇನು ಬರ್ತೀವಿ. ನೀವೇನು ಬಂದು ತ್ರಾಸ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾಳೆ ನಾನೇ ರೆಡಿಯಾಗಿ ನಿಮ್ಮಲ್ಲಿಗೆ ಬರುತ್ತೇನೆ. ಅಯ್ಯಪ್ಪ ತಮ್ಮ ಗೌಡ್ರೆ, ನಡ್ರಿ ಮೊದಲು ನಡ್ರಿ.
ಗೌಡ್ರೆ, ನೀವು ಈ ಪಾಪಿಯ ಕೈಯಿಂದ ಹತರಾಗಿರುವಿರಾ. ನಾನಿದನ್ನು ಸಹಿಸಲಾರೆ. ಏ ಮಗನೇ ಪ್ರಕಾಶ್ ಗೌಡ, ಇಂದಿನಿಂದ ಪ್ರಾರಂಭವಾಯಿತು ನನ್ನ ಸೇಡಿನ ಪ್ರತೀಕಾರ.